ಸೊ ಸಂತ್ರಸ್ತೆಯ ರಕ್ಷಣೆಯಿಂದ ಈಗ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಎಲ್ಲಿಗೆ ಬರುತ್ತೆ ಇದು? ಬಲವಂತದಿಂದ ಮಹಿಳೆಯ ಜೊತೆಗೆ ಲೈಂಗಿಕ ಸಂಪರ್ಕ ಅಂತಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಯಿಂದ ಮತ್ತೊಂದು ಕೇಸ್ ದಾಖಲು ಸಾಧ್ಯತೆ ಅಂತಿದ್ದಾರೆ. ಸಂತ್ರಸ್ತೆಯ ರಕ್ಷಣೆಯಿಂದ ಪ್ರಜ್ವಲ್ಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಬಲವಂತದಿಂದ ಮಹಿಳೆಯ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಿದ್ರು ಅನ್ನುವಂಥದ್ದಿದೆ. ಸಂತ್ರಸ್ತೆಯ ಹೇಳಿಕೆಯಿಂದ ಈಗ ಮತ್ತೊಂದು ಕೇಸ್ ದಾಖಲು ಸಾಧ್ಯತೆ ಕೂಡ ಇದೆ. ಅಲ್ಲಿ ಕೇವಲ ಆ ಮಹಿಳೆಯ ವಿಚಾರದಲ್ಲಿರೋದು ಕಿಡ್ನ್ಯಾಪ್ ಪ್ರಕರಣ, ಅವರ ಮಗ ಹಾಕಿರೋದು. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ವಿಚಾರದಲ್ಲಿರುವಂತಹ ವಿಡಿಯೋಗಳೆಲ್ಲ ಆಚೆ ಬಂದಿದೆಯಲ್ಲ, ಆ ನಿಟ್ಟಿನಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ ಈ ಮಹಿಳೆಯಿಂದಾಗಿ. ಹಾಗಾಗಿ ಈ ಮಹಿಳೆಯಲ್ಲಿ ಕಿಡ್ನ್ಯಾಪ್ ಆಗಿದೆ, ಮತ್ತೆ ಲೈಂಗಿಕ ದೌರ್ಜನ್ಯ ಆಗಿದೆ, ಒತ್ತಾಯಪೂರ್ವಕವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ಬಂದರೆ ಅದು ಮತ್ತೊಂದು ಕೇಸ್ ಕೂಡ ದಾಖಲಾಗುತ್ತೆ. ಕಾರಣ ಈಗ ಯಾರು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕೇಸ್ ಕೊಟ್ಟಿದ್ದಾರೆ ಅದು ಬೇರೆ ಮಹಿಳೆ, ಆದರೆ ಇಲ್ಲಿ ಇನ್ನೊಬ್ಬರು ರೀತಿಯಾದಂಥ ಮಹಿಳೆಯ ಆರೋಪ ಬರ್ತಾ ಇದೆ. ನೋಡೋಣ, ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಬಹಳ ಪ್ರಮುಖವಾಗಿ ಈಗ ಕೇವಲ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಾತ್ರ ಈ ಮಹಿಳೆ ಕಾಣಿಸಿಕೊಳ್ತಾ ಇರೋದು. ಆದರೆ ಈ ಮಹಿಳೆ ಇನ್ನೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ, ನನ್ನ ಮೇಲೆ ಈ ರೀತಿಯಾಗಿ ಫೋರ್ಸೇಬಲಿ ಆಗಿದೆ ಅನ್ನುವಂಥದ್ದನ್ನ ಕೇಸ್ ಈ ಮಹಿಳೆ ಇನ್ನೂ ಕೊಟ್ಟಿಲ್ಲ. ಈಗ ಕಿಡ್ನ್ಯಾಪ್ ಜೊತೆಗೆ ಆ ಕೇಸು ಕೂಡ ಬೀಳುವಂತ ಸಾಧ್ಯತೆ ಏನಾದರೂ ಇರುತ್ತಾ? ಹೇಳಿಕೆಯ ಮೇಲೆ ನಿರ್ಧಾರವಾಗುತ್ತಾ ಅಂತ? ಖಂಡಿತವಾಗಿಯೂ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಈಗ ಸಂತ್ರಸ್ತ ಮಹಿಳೆ ಏನಿದ್ರೆ ಸಂತ್ರಸ್ತ ಮಹಿಳೆಯ ವಿಡಿಯೋದ ತುಣುಕಿನಲ್ಲಿ ಇರುವಂತವ್ರು. ಯಾಕಂದ್ರೆ ವಿಡಿಯೋ ರೇವಣ್ಣ ಅವರು ಆಕೆಯನ್ನ ಬಲವಂತವಾಗಿ ಲೈಂಗಿಕ ಸಂಪರ್ಕ ಹೊಂದುವ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಮಹಿಳೆ ಏನಾದ್ರೂ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ ಅಥವಾ ದೂರನ್ನ ಕೊಡ್ತಾರೆ ಅನ್ಕೊಂಡೆ ಈ ಆಕೆಯನ್ನ ಕಿಡ್ನಾಪ್ ಮಾಡಿದ್ದು ರೇವಣ್ಣ ಕುಟುಂಬ. ಆ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ವಿರುದ್ಧ ಒಂದು ಕಿಡ್ನಾಪ್ ಪ್ರಕರಣ, ಅಪಹರಣ ಪ್ರಕರಣ ದಾಖಲಾಗಿತ್ತು. ಈಗ ಆ ಸಂತ್ರಸ್ತ ಮಹಿಳೆ ಬಂದು SIT ಅಧಿಕಾರಿಗಳ ಮುಂದೆ ಏನಾದ್ರೂ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೇಳಿಕೆಯನ್ನ ಕೊಟ್ರೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗದಂತೂ ಕಟ್ಟಿಟ್ಟ ಬುತ್ತಿ ಮತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗುತ್ತಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದಾವೆ. ಯಾಕೆಂದ್ರೆ ಆ ಮಹಿಳೆ ಸುಮಾರು 6 ವರ್ಷಗಳ ಕಾಲ ಅವರ ಮನೆಯಲ್ಲಿ ಕೆಲಸನ ಮಾಡ್ತಿದ್ದಂತ ಮಹಿಳೆ. ಆ ಹಿನ್ನೆಲೆಯಲ್ಲಿ ಆಕೆ ಕೊಡುವಂತ ಹೇಳಿಕೆ ಮತ್ತು ಕೊಡುವಂತ ಒಂದಷ್ಟು ಸಾಕ್ಷ್ಯಾಧಾರಗಳಿರುತ್ತೆ. ಆ ಸಾಕ್ಷ್ಯಾಧಾರಗಳು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರಿಗೂ ಕೂಡ, ರೇವಣ್ಣ ಅವ್ರಿಗೆ ಅಪಹರಣ ಪ್ರಕರಣದಲ್ಲಿ ದೊಡ್ಡ ಮಟ್ಟದ, ಆದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.